ಓಂ ಶ್ರೀಮಾತ್ರೇ ನಮಃ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಶ್ರೀ ಲಲಿತಾ ಪಂಚಕಂ ಸ್ತೋತ್ರದ 2ನೇ ಶ್ಲೋಕದ ಅರ್ಥಚಿಂತನೆ. ಶ್ಲೋಕ: ಪ್ರಾತರ್ಭಜಾಮಿ ಲಲಿತಾ ಭುಜಕಲ್ಪವಲ್ಲೀ ರಕ್ತಾಂಗುಲೀಯಲಸದಂಗುಲಿ ಪಲ್ಲವಾಢ್ಯಾಂ ಮಾಣಿಕ್ಯ ಹೇಮವಲಯಾಂಗದ ಶೋಭಮಾನಾಂ ಪುಂಡ್ರೇಕ್ಷು ಚಾಪಕುಸುಮೇಷು ಸೃಣಿರ್ದಧಾನಾಂ. ಪ್ರಾತರ್ಭಜಾಮಿ ಲಲಿತಾ ಭುಜಕಲ್ಪವಲ್ಲೀ ಅಂದರೆ ಪ್ರಾತಃ ಕಾಲದಲ್ಲಿ, ಉಷಃ ಕಾಲದಲ್ಲಿ, ಸೂರ್ಯೋದಯಕ್ಕಿಂತ ಮೊದಲು ಆ ಜಗನ್ಮಾತೆಯನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಆ ತಾಯಿ ಹೇಗಿದ್ದಾಳೆ ಅಂತ ಹೇಳಿದ್ರೆ, ರಕ್ತಾಂಗುಲೀಯಲಸದಂಗುಲಿ ಪಲ್ಲವಾಢ್ಯಾಂ, ಹವಳುಗಳು ಇರುವಂತಹ ಉಂಗುರಗಳನ್ನು ಜಗನ್ಮಾತೆ ಧರಿಸಿದ್ದಾಳೆ. ಎಳೆಯ ಚಿಗುರುಗಳಂತೆ ಇರುವಂತಹ ನಸುಗೆಂಪು ಬಣ್ಣದ ಬೆರಳುಗಳಿಂದ ಕೂಡಿದಂಥವಳಾಗಿದ್ದಾಳೆ. ಮಾಣಿಕ್ಯ ಹೇಮವಲಯಾಂಗದ ಶೋಭಮಾನಾಂ, ಮಾಣಿಕ್ಯ ಖಚಿತವಾದಂತಹ ಸುವರ್ಣದ ಬಳೆ ಮತ್ತು ಕೇಯೂರಗಳಿಂದ ಶೋಭಿಸುವಂಥವಳಾಗ್ತಾ ಇದ್ದಾಳೆ ಆ ತಾಯಿ. ಪುಂಡ್ರೇಕ್ಷು ಚಾಪಕುಸುಮೇಷು ಸೃಣಿರ್ದಧಾನಾಂ, ಕರಗಳಲ್ಲಿ ಬಿಳಿ ಕಮಲದ, ಆ ತಾಯಿಯ ಕೈಯಲ್ಲಿ ಬಿಳಿಯದಾದಂತಹ ಒಂದು ಕಮಲ ಇದೆ, ಕಬ್ಬಿನ ಜಲ್ಲೆ ಇದೆ. ಆ ಕಬ್ಬಿನ ಜಲ್ಲೆಯಿಂದ ನಿರ್ಮಿತವಾದಂತಹ ಧನುಸ್ಸನ್ನು ಜಗನ್ಮಾತೆ ಹೊಂದಿದ್ದಾಳೆ. ಹೂಗಳಿಂದ ಮಾಡಿದಂತಹ ಬಾಣ, ಅಂಕುಶ ಇವುಗಳನ್ನು ತಾಯಿ ಹಿಡಿದಿದ್ದಾಳೆ. ಇಂತಹ ಜಗನ್ಮಾತೆಯ ಸಮರ್ಥಶಾಲಿಯಾದಂತಹ ಬಾಹುಲತೆಯನ್ನು ಪ್ರಾತಃ ಕಾಲದಲ್ಲಿ ನಾನು ಪೂಜೆ ಮಾಡುವಂಥವನಾಗ್ತಾ ಇದ್ದೀನಿ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. 3ನೇ ಶ್ಲೋಕ: ಪ್ರಾತರ್ನಮಾಮಿ ಲಲಿತಾ ಚರಣಾರವಿಂದಂ ಭಕ್ತೇಷ್ಟದಾನನಿರತಂ ಭವಸಿಂಧುಪೂತಂ ಪದ್ಮಾಸನಾದಿಸುರನಾಯಕ ಪೂಜನೀಯಂ ಪದ್ಮಾಂಕುಶ ಧ್ವಜ ಸುದರ್ಶನ ಲಾಂಛನಾಢ್ಯಂ. ಆ ತಾಯಿ ಹೇಗಿದ್ದಾಳೆ ಅಂತ ಹೇಳಿದ್ರೆ, ಭಕ್ತೇಷ್ಟದಾನ ನಿರತಂ ಭವಸಿಂಧುಪೂತಂ, ಭಕ್ತರ ಇಷ್ಟಗಳನ್ನು ಕೊಡುವುದರಲ್ಲಿ ತೊಡಗಿದ್ದಾಳೆ. ಭವಸಾಗರದಲ್ಲಿ ಬಿದ್ದವರನ್ನು ಉದ್ಧರಿಸುವುದರಲ್ಲಿ ತೊಡಗಿದ್ದಾಳೆ. ಭವ ಸಿಂಧುಪೂತಂ, ಭವದಲ್ಲಿ ಬಿದ್ದು ಒದ್ದಾಡುವವರಿಗೆ ಹರಿಗೋಲಾಗಿರುವಂಥವಳು. ಲೌಕಿಕವಾಗಲಿ ಆಧ್ಯಾತ್ಮಿಕವಾಗಲಿ ಯಾವ ಬಯಕೆಗಳನ್ನು ಇಟ್ಕೊಂಡು ಆ ತಾಯಿಗೆ ನಮಸ್ಕಾರ ಮಾಡುತ್ತಾರೋ ಅವುಗಳೆಲ್ಲವನ್ನ, ಇಷ್ಟಾರ್ಥಗಳನ್ನು ಪೂರೈಸುವಂಥವಳಾಗಿದ್ದಾಳೆ. ಪದ್ಮಾಸನಾದಿ ಸುರನಾಯಕ ಪೂಜನೀಯಂ, ಆ ತಾಯಿ ಎಲ್ಲರಿಂದಲೂ ಪೂಜಿಸಲ್ಪಡ್ತಾ ಇದ್ದಾಳೆ. ಬ್ರಹ್ಮಾದಿಗಳಿಂದ, ಅದನ್ನು ಇಲ್ಲಿ ಹೇಳಲಾಗತ್ತೆ, ಪದ್ಮಾಂಕುಶ ಧ್ವಜ ಸುದರ್ಶನ ಲಾಂಛನಾಢ್ಯಂ. ಪದ್ಮ, ಅಂಕುಶ, ಧ್ವಜ ಮತ್ತು ಸುದರ್ಶನಗಳ ಚಿಹ್ನೆಗಳಿಂದ ಶೋಭಿತವಾದಂತಹ ಬ್ರಹ್ಮನೇ ಮೊದಲಾದ ಸುರನಾಯಕರಿಂದ, ಇಂದ್ರಾದಿಗಳಿಂದ ಪೂಜಿತಳಾದಂಥವಳು. ಭಕ್ತರ ಇಷ್ಟಗಳನ್ನು ಕೊಡುವುದರಲ್ಲಿ ನಿರತಳಾದವಳು. ಸಂಸಾರ ಸಾಗರವನ್ನು ದಾಟಿಸುವಲ್ಲಿ ಶ್ರೇಷ್ಠ ಹರಿಗೋಲಾದವಳು. ಇಂತಹ ಜಗನ್ಮಾತೆಯ ಚರಣಗಳನ್ನು ಪ್ರಾತಃ ಕಾಲದಲ್ಲಿ ನಾನು ನಮಿಸ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ ಎನ್ನುವುದು 3ನೇ ಶ್ಲೋಕದ ಅರ್ಥ.
4ನೆಯ ಶ್ಲೋಕದಲ್ಲಿ ಅದ್ವೈತ ವೇದಾಂತದಿಂದ ಪ್ರತಿಪಾದಿತವಾದಂತಹ ನಿರ್ಗುಣ ನಿರಾಕಾರ ಬ್ರಹ್ಮಸ್ವರೂಪವೇ ಜಗನ್ಮಾತೆ ಅನ್ನುವಂಥದ್ದನ್ನು ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಪ್ರಾತಸ್ತುವೇ ಪರಶಿವಾಂ ಲಲಿತಾಂ ಭವಾನಿ ತ್ರಯ್ಯಂತವೇದ್ಯ ವಿಭವಾಂ ಕರುಣಾನವದ್ಯಾಂ ವಿಶ್ವಸ್ಯ ಸೃಷ್ಟಿವಿಲಯ ಸ್ಥಿತಿಹೇತುಭೂತಾಂ ವಿದ್ಯೇಶ್ವರೀಂ ನಿಗಮವಾಂಗ್ಮನಸಾತಿದೂರಾಂ. ಪರಬ್ರಹ್ಮ ವಸ್ತು ನಿಗಮ ಅಂದರೆ ಶಾಸ್ತ್ರ, ಉಪನಿಷತ್ತು, ವೇದ, ವಾಕ್, ಮಾತು, ಮನಸ್ಸು ಇದ್ಯಾವುದಕ್ಕೂ ಕೂಡ ಸಿಗುವಂಥದ್ದಲ್ಲ. ಪರಬ್ರಹ್ಮ ವಸ್ತು ಹೀಗಿದೆ ಅಂತ ಹೇಳ್ತವೆ, ಆದರೆ ಪರಬ್ರಹ್ಮ ವಸ್ತುವಿನ ಜ್ಞಾನವಾದಾಗ ವಾಕು ಮನಸ್ಸು ಸೈಲೆಂಟಾಗಿ ಹೋಗ್ಬಿಡ್ತವೆ. ಹಾಗಾಗಿ ಆ ಜಗನ್ಮಾತೆಯ ರೂಪ ಹೇಗಿದೆ ಅಂತ ಹೇಳಿದ್ರೆ, ವಿದ್ಯೇಶ್ವರಿಯ ರೂಪ ನಿಗಮ ವಾಂಗ್ಮನಸ ಅತಿ ದೂರಾಂ, ವೇದಗಳಿಗೆ ಮಾತುಗಳಿಗೆ ಸಿಗುವವಳಲ್ಲ ಅವಳು. ಅಂತಹ ಜಗನ್ಮಾತೆಯನ್ನು ಪ್ರಾತಸ್ತುವೇ, ಬೆಳಗಿನ ಜಾವದಲ್ಲಿ ನಾನು ಸ್ತುತಿಸ್ತಾ ಇದ್ದೀನಿ. ಪರಶಿವಾಂ ಲಲಿತಾಂ ಭವಾನಿ, ಪರಮ ಶುಭಕರಳಾದಂತಹ ಭವಾನಿಯಾದಂತಹ ಆ ತಾಯಿ ವೇದಾಂತದ ಮೂಲಕ ಅನುಭವಕ್ಕೆ ಬರುವಂಥವಳಾಗ್ತಾಳೆ. ವೇದಾಂತದ ಮೂಲಕವೇ ಅವಳ ನಿಜ ಸ್ವರೂಪ ಅನ್ನುವಂಥದ್ದು ನಮಗೆ ಗೊತ್ತಾಗೋದು. ಬಹಳ ಕರುಣಾವಂತೆ ಆ ತಾಯಿ. ತನ್ನ ಕರುಣೆಯ ಕಟಾಕ್ಷದಿಂದ ನಮ್ಮನ್ನು ಒಂದು ಬಾರಿ ನೋಡಿದ್ರೆ ಸಾಕು, ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗಿ ಹೋಗ್ತವೆ. ಅಂತಹ ತಾಯಿ, ನಿಷ್ಕಲ್ಮಶಳಾದಂತಹ ತಾಯಿ, ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣ ಆದಂಥವಳು, ಶಾಸ್ತ್ರವಾಕ್ ಮನಸ್ಸುಗಳಿಗೆ ಅತೀತಳಾದಂಥವಳು, ನನ್ನನ್ನು ಉದ್ಧರಿಸುವುದಕ್ಕಾಗಿ ಈ ರೂಪವನ್ನು ಧಾರಣೆ ಮಾಡಿ ಬಂದಿದ್ದಾಳೆ. ಅಂತಹ ರೂಪವನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಎನ್ನುವುದು ಈ ಶ್ಲೋಕದ ಅರ್ಥ. ಕೊನೆಯ ಶ್ಲೋಕದಲ್ಲಿ ಇಡೀ ಲಲಿತಾ ಸಹಸ್ರನಾಮ ಯಾವ ಜಗನ್ಮಾತೆಯ ನಾಮಗಳನ್ನು ಹೇಳಿದೆಯೋ ಅದರ ಸಾರ ರೂಪವಾಗಿ ಆಚಾರ್ಯರು ಹೇಳ್ತಾರೆ, ಪ್ರಾತರ್ವದಾಮಿ ಲಲಿತೆ ತವ ಪುಣ್ಯನಾಮಂ ಕಾಮೇಶ್ವರೀತಿ ಕಮಲೇತಿ ಮಹೇಶ್ವರೀತಿ ಶ್ರೀಶಾಂಭವೀತಿ ಜಗತಾಂ ಜನನೀ ಪರೇತಿ ವಾಗ್ದೇವತೇತಿ ವಚಸಾ ತ್ರಿಪುರೇಶ್ವರೀತಿ. ಹೇ ಅಮ್ಮ ಲಲಿತೆ, ಮುಂಜಾನೆಯಲ್ಲಿ ನಾನು ನಿನ್ನನ್ನು ಹೀಗೆ ಸ್ತುತಿಸ್ತೀನಿ ತಾಯಿ. ಮಹೇಶ್ವರಿ, ಶ್ರೀಶಾಂಭವಿ, ಜಗತ್ತಿನ ಜನನಿ, ಅತ್ಯಂತ ಶ್ರೇಷ್ಠಳು, ವಾಗ್ದೇವತೆ, ತ್ರಿಪುರೇಶ್ವರಿ, ಇಂತಹ ನಿನ್ನ ಪುಣ್ಯ ನಾಮಗಳನ್ನು ನಾನು ಪ್ರಾತಃ ಕಾಲದಲ್ಲಿ ನೆನೆಸ್ತಾ ಇದ್ದೀನಿ ತಾಯಿ. ಯಾವ ಕಾರಣದಿಂದ ಅನ್ನುವಂಥದ್ದನ್ನು ಫಲಶ್ರುತಿಯಾಗಿ ಕೊನೆಯ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ, ಯಶ್ಲೋಕ ಪಂಚಕಮಿದಂ ಲಲಿತಾಂಬಿಕಾಯಾಃ ಸೌಭಾಗ್ಯದಂ ಸುಲಲಿತಂ ಪಠತಿ ಪ್ರಭಾತೆ ತಸ್ಮೈ ದದಾತಿ ಲಲಿತಾ ಜಠಿತಿ ಪ್ರಸನ್ನ ವಿದ್ಯಾಂ ಶ್ರಿಯಂ ವಿಮಲ ಸೌಖ್ಯಮನಂತ ಕೀರ್ತಿಂ. ಯಹ ಶ್ಲೋಕ ಪಂಚಕಮಿದಂ, ಯಾರು ಈ 5 ಶ್ಲೋಕಗಳನ್ನು ಪ್ರಾತಃ ಕಾಲದಲ್ಲಿ ಪಠನೆ ಮಾಡ್ತಾ ಇದ್ದಾರೋ, ಸೌಭಾಗ್ಯದಾಯಕವಾದಂತಹ ಮನೋಹರವಾದಂತಹ ತಾಯಿಯ ಈ 5 ಶ್ಲೋಕಗಳನ್ನು ಸೂರ್ಯೋದಯಕ್ಕೆ ಮೊದಲು ಎದ್ದು ಯಾರು ಪಠನೆ ಮಾಡ್ತಾರೋ
ಅಂಥವರಿಗೆ ಜಗನ್ಮಾತೆ ತನ್ನ ಒಲುಮೆಯನ್ನು ಬೇಗ ತೋರಿಸುವಂಥವಳಾಗ್ತಾಳೆ. ವಿದ್ಯೆ, ಸಂಪತ್ತು, ನಿರಂತರ ಸುಖ, ಅಪಾರವಾದಂತಹ ಕೀರ್ತಿ, ಸತ್ಕೀರ್ತಿ ಇದೆಲ್ಲವನ್ನು ಆ ತಾಯಿ ಕರುಣಿಸುವಂಥವಳಾಗ್ತಾಳೆ ಅನ್ನುವಂಥದ್ದು ಈ ಲಲಿತಾ ಪಂಚಕದ ಫಲಶ್ರುತಿ. ಧನ್ಯವಾದಗಳು.